ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶೈನ್ ಬ್ಲಾಗ್ ಅಂತಂದು ಹೇಳ್ತಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಬೆಳಗ್ಗಿನ ಶುಭೋದಯ ಅಂತಂದು ಹೇಳ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು. ಇವಾಗ ಎದ್ದುಬಿಟ್ಟು ಫಸ್ಟು ಕಸ ಗುಡಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ, ಫಸ್ಟ್ ಅಡುಗೆ ಮಾಡಿಬಿಟ್ಟು ಇದು 8 ಗಂಟೆಗೆ ಕಸ ಗುಡಿಸ್ತಾ ಇರೋದು. ಇವತ್ತು ಫಸ್ಟ್ ಅಡುಗೆ ಮಾಡಿಬಿಟ್ಟೆ, ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಪೂಜೆ ಮಾಡ್ತಾ ಇಲ್ಲ, ನಮ್ಮ ಮನೆಯವರು ನಿಶಾಂತು, ರಾಯನು ಮೂವರು ಸೇರಿ ಪೂಜೆ ಮಾಡ್ತಾ ಇದ್ದಾರೆ. 3 ಗಂಡು ಮಕ್ಕಳು ಸೇರಿಕೊಂಡು. ನಾನು ಡೈಲಿ ನಾನೊಬ್ಬಳೇ ಹೆಣ್ಮಗಳು ಮಾಡ್ತಾ ಇದ್ನಲ್ಲ, ಇವತ್ತು ಅವ್ರಿಗೆ ಬಿಟ್ಟಿದ್ದೀನಿ ನೀವು ಮಾಡಿರಿ ಅಂತಂದೇಳಿ. ಅದಕ್ಕೆ ಇವತ್ತು ಅವ್ರು ಮಾಡ್ತಾರಂತ ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟ್ ಅವ್ರು ಎದ್ದೇಳೋದೇ 8 ಗಂಟೆಗೆ ಎದ್ದೇಳ್ತಾರಲ್ಲ, ಅದಕ್ಕೆ ಫಸ್ಟಿಗೆ ಯಾಕೆ ನೆಲ ಒರೆಸೋದು, ನಾನು ಅಡುಗೆ ಮಾಡಿ ಆಮೇಲೆ ನೆಲ ಒರೆಸಿದಾಯಿತು ಅಂತಂದೇಳಿ ಒಂದು ಮಾಡೋಕ್ಕೋಗಿ 16 ಮಾಡ್ದಂಗೆ ಆಯಿತು. ಎದ್ದಿದ್ದೆ 6:15ಗೆ. ಇವತ್ತು ಚಪಾತಿ, ಚಿತ್ರಾನ್ನ ಗೊಜ್ಜು ಮತ್ತು ಚಟ್ನಿ, ಇದು ಬದನೆಕಾಯಿದು ಚಟ್ನಿ ಮತ್ತು ಮುದ್ದೆ ಇಷ್ಟು ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಮತ್ತು ಅವ್ರಿಗೆ ನೆಲ ಒರೆಸ್ಕೊಡ್ಬೇಕು, ಹೊಸ್ಲು ತೊಳೆದು ಕೊಡಬೇಕು, ಆಚೆ ನೀರು ಹಾಕಿರಬೇಕು, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಇಷ್ಟೆಲ್ಲ 9 ಗಂಟೆ ಒಳಗೆ ಮುಗಿಬೇಕು ನಂದು. ಇವತ್ತು ತುಂಬಾ ಸಾಕಾಗ್ಬಿಡ್ತು. ಇಷ್ಟೆಲ್ಲ ಮಾಡಬೇಕಾ ಅನ್ನೋ ಅಷ್ಟು ಸಿಟ್ಟು ಬಂದೇ ಬಿಡ್ತು. ಯಾಕೆ ಇವತ್ತು ಈಗ ಅನ್ನಿಸ್ತು ಅಂದರೆ, ನಾವು ತವ್ರ ಮನೆಯಲ್ಲಿದ್ದಾಗ ನಾವು ಏನು ಮಾಡಿದ್ದು ಅಪ್ರಿಷಿಯೇಟ್ ಮಾಡ್ತಾರೆ ತಂದೆ ತಾಯಿ. ಮತ್ತು ನಾವು ಚಿಕ್ಕ ಕೆಲಸನೂ ದೊಡ್ಡದಾಗಿ ನೋಡ್ತಾರೆ. ಅಯ್ಯೋ ನನ್ನ ಮಗಳು ಇವತ್ತು ಕಸ ಹೊಡೆದ್ಬಿಟ್ಲು, ಮೊಸರು ತಿಕ್ಬಿಟ್ಲು, ನೆಲ ಒರೆಸ್ಬಿಟ್ಲು, ಪೂಜೆ ಮಾಡಿಬಿಟ್ಲು, ಎಷ್ಟೊಂದು ಕೆಲಸ ಮಾಡ್ತಾಳೆ ನಮ್ಮ ಮಗಳು ಪುಣ್ಯ ಮಾಡಿದ್ವಿ ಅಂತ ಮಗಳನ್ನ ಪಡೆಯೋಕ್ಕೆ ಅಂತಂದು ಎಲ್ಲರೂ ಹೋಗ್ತಾರೆ. ತಂದೆ ತಾಯಿ ಮತ್ತು ಅಕ್ಕ ತಂಗಿರು ಎಲ್ಲರೂ. ನನ್ನ ತಂಗಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಗೊತ್ತಾ, ನನ್ನ ತಂಗಿ ಎಷ್ಟು ಚೆನ್ನಾಗಿ ಮನೆ ನಿಭಾಯಿಸ್ತಾಳೆ ಗೊತ್ತಾ ಅಂತಂದು ಎಲ್ಲರೂ ಪ್ರೌಡ್ ಫೀಲ್ ಮಾಡ್ತಾರೆ. ಅದೇ ಗಂಡನ ಮನೇಲಿ ನೀನಾದ್ರೆ ತವ್ರ ಮನೇಲಿ ಎಷ್ಟು ಕೆಲಸ ಮಾಡಿರ್ತೀಯೋ ಬಿಟ್ಟಿರ್ತೀಯೋ, ಅದರ ಹತ್ರಷ್ಟು ಗಂಡನ ಮನೇಲಿ ಮಾಡಿದರು ನೀನು ಮಾಡಿದೀಯಾ ಅಂತಲೇ ಅನ್ನಲ್ಲ. ಅದರಲ್ಲೂ ಅಷ್ಟೆಲ್ಲ ಮಾಡಿದರು ನಾನು ಇಷ್ಟು ಮಾಡಿದ್ದೀನಲ್ಲ ಅಂತಂದು ಪ್ರೌಡ್ ಫೀಲ್ ಎಲ್ಲನೂ ಹೋಗಲಿ. ನನಗೂ ಒಂದು ಮನಸ್ಸಿದೆ, ಒಂದು ಇದಿದೆ ಅಂತಂದು ಯಾರೂ ಅರ್ಥ ಮಾಡ್ಕೊಳಲ್ಲ. ನನ್ನ ಪರಿಸ್ಥಿತಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿಯನ್ನು ಹೌದು. ಅಂದರೆ ಅಲ್ಲಿ ಗೊತ್ತಿಲ್ಲದೆ ಇದ್ರೂ ಅಮ್ಮ ನನಗೆ ಗೊತ್ತಿಲ್ಲ ಇದು ಮಾಡೋಕ್ಕೆ ಬರೋಲ್ಲ ಅಂದರೆ ತಂದೆ ತಾಯಿ ಸರಿ ಅಮ್ಮ ನೀನು ಮಾಡೋದೇ ಇಷ್ಟು ಮಾಡ್ತೀಯಲ್ಲ ಅಷ್ಟೇ ಸಾಕು ಅಂತಂದು ಪ್ರೌಡ್ ಫೀಲ್ ಮಾಡ್ತಾರೆ. ಅದೇ ಗಂಡನ ಮನೇಲಿ ನನಗೆ ಗೊತ್ತಿಲ್ಲದೆ ಇರೋದು ಸಮೇತ ನಾನು ಕಲಿತು ಕಷ್ಟಪಟ್ಟು ಮಾಡಿದ್ರೂ ಅದಕ್ಕೊಂದು ಹೆಸರಿಡ್ತಾರೆ. ಹಿಂಗೆ ಮಾಡೋದು, ಬೋಲು ಚೆನ್ನಾಗಿ ಮಾಡಿದ್ಯಾ, ಏನು ಕರೆಕ್ಟಾಗಿ ಕಲಿಸ್ಕೊಟ್ಟಿದ್ದಾರೋ ನಿಮ್ಮ ತಂದೆ ತಾಯಿ ಅಂತಂದೆಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಅಡುಗೆ ಮಾಡೋದ್ರಿಂದ ಹಿಡಿದು ಮನೆ ಕೆಲಸದಿಂದ ಪ್ರತಿಯೊಂದು ನಮಗೆ ಗೊತ್ತಿಲ್ಲದೆ ಇರೋದು ಎಲ್ಲ ಒಂದು ಹೆಣ್ಮಗಳು ಅಂದರೆ ಎಲ್ಲ ಹುಡುಗಿರು ಸಮೇತ ಮದುವೆಗಿಂತ ಮುಂಚೆ ಏನೂ ಕಲ್ತಿಲ್ಲ ಅಂದ್ರೂ ಮದುವೆ ಆದಮೇಲೆ ಒಬ್ಬರು ಇವಾಗ ಪಕ್ಕದ ಮನೆ ಹುಡುಗಿ ಅದನ್ನ ಮಾಡ್ತಾರೆ ಅಂದರೆ ಸಾಕು, ನನಗಿದು ಈ ಅಡುಗೆ ಬರಲ್ಲ ಅಂದರೆ ಸಾಕು, ಅವ್ರನ್ನ ಕೇಳು, ಇಲ್ಲ ಮೊಬೈಲ್ ನೋಡಿಕೊಂಡು ಏನೋ ಒಂದು ಮಾಡಿ ಆ ಅಡುಗೆನ ಕಲಿತೀವಿ ನಾವು. ಅಲ್ಲಿಗೆ ಬಿಡಲ್ಲ, ಅದನ್ನ ಕಲಿತೀವಿ. ಮತ್ತು ಏನಾದರೂ ನಮಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊತೀವಿ. ಅದನ್ನ ಅವ್ರಿಗೆ ಇವಾಗ ಇಂಥವ್ರಿಗೆ ಇದಿಷ್ಟ, ಅತ್ತೆಗೆ ಇದಿಷ್ಟ, ಮಾವಗೆ ಇದಿಷ್ಟ, ಮಕ್ಳಿಗೆ ಇದಿಷ್ಟ, ಗಂಡನಿಗೆ ಇದಿಷ್ಟ, ಇವಾಗ ಮನೆಗೆ ಬರೋ ಹೆಣ್ಮಕ್ಳಿಗೆ ಇದಿಷ್ಟ, ಮಕ್ಕಳಿಗೆ ಅವ್ರಿಗೆ ಒಟ್ಟು ನೆಂಟರು ಬರ್ತಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದು ಸಮೇತ ನಾವು ತಿಳ್ಕೊಂಡು ಅವ್ರಿಗೆ ಏನು ಬೇಕೋ ಅದು ನಮಗೆ ಮಾಡೋಕ್ಕೆ ಬರ್ತಿದ್ರು ಕಲಿತು ಮಾಡಿಕೊಡ್ತೀವಿ, ಎಲ್ರೂ ಕೇರ್ ಮಾಡ್ತೀವಿ. ಅದೇ ರೀತಿ ಗಂಡು ಮಕ್ಕಳು ಸಾಕು, ನಮ್ಮ ತಂದೆ ತಾಯಿ ನಮ್ಮ ರಿಲೇಷನ್ ಎಲ್ಲ ನೋಡ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಹೆಂಡ್ತಿಗಾದರೂ ಏನು ಬೇಕು ಏನು ಬೇಡ ಅನ್ನೋದಾದರೂ ತಿಳ್ಕೊಳೋಕ್ಕೂ ಪ್ರಯತ್ನ ಪಡಲ್ಲ. ನಾನು ಎಲ್ಲ ಗಂಡು ಮಕ್ಳಿಗೂ ಹೇಳ್ತಾ ಇಲ್ಲ, ಎಲ್ಲ ಗಂಡಂದ್ರಿಗೂ ಹೇಳ್ತಾ ಇಲ್ಲ. ಒಬ್ಬೊಬ್ಬರು ಇರ್ತಾರೆ ಪ್ರತಿಯೊಂದು ಹೆಂಡ್ತಿಗೆ ನೋವು ಮಾಡ್ತಿದ್ದಂಗೆ ಪ್ರತಿಯೊಂದು ತಿಳ್ಕೊಂಡು ಮಾಡೋರು ಇರ್ತಾರೆ. ಅಂಥ ವಿಷಯದಲ್ಲಿ ನಾನು ಪುಣ್ಯ ಮಾಡಿದ್ದೀನೋ ಕರ್ಮ ಮಾಡಿದ್ದೀನೋ ಎರಡೂ ಗೊತ್ತಿಲ್ಲ. ಅದನ್ನ ಆ ಥರ ತಿಳ್ಕೊಳೋಕ್ಕೂ ಹೋಗಲ್ಲ. ನಮ್ಮ ಮನೆಯವ್ರಿಗೆ ಯಾವ ಥರ ಅಂದರೆ ನಮ್ಮ ಮನೆಯವ್ರು ಆ ಥರ ತಿಳ್ಕೊಳೋಕ್ಕೂ ಹೋಗಲ್ಲ, ಬಿಡೋದು ಇಲ್ಲ. ಬಿಡು ಅಂತ ಇಂಥದ್ದು ನನಗಿಷ್ಟ ಅಂದರೆ ತಂದು ಕೊಡ್ತಾರೆ, ಅವಳಿಗಿಷ್ಟ ಅಂತ ಹೋಗಿ ತಗೊಬರೋ ನೆಸೆಸಿಟಿ ಇಲ್ಲ. ಹಂಗೂ ಇರ್ತಾರೆ, ಒಬ್ಬೊಬ್ರು ಹಿಂಗೂ ಇರ್ತಾರೆ. ಈ ಗಂಡಂದ್ರಲ್ಲಿ 2 ಥರ ಇರ್ತಾರೆ. ನಮಗಿಷ್ಟ ಆಗಿದ್ದು ಅವರೇ ತಿಳ್ಕೊಂಡು ತಂದು ಕೊಡೋರು ಒಂಥರ ಇದ್ದರೆ,
ನಾವು ಹೇಳಿದ್ದನ್ನ ತಂದು ಕೊಡೋರು ಒಂಥರ ಇರ್ತಾರೆ. ಇನ್ನು ಕೆಲವರು ಹೇಳಿದ್ರು ತಂದು ಕೊಡೋಲ್ಲ, ಕೇಳಿದ್ರು ತಂದು ಕೊಡೋಲ್ಲ, ಏನು ಮಾಡಿದರೂ ತಂದು ಕೊಡೋಲ್ಲ. ಏನೂ ಮಾಡೋಕ್ಕಾಗಲ್ಲ. ಜಗತ್ತಲ್ಲಿ ನಮ್ಮ 5 ಬೆರಳು ಒಂದೇ ಥರ ಇರಲ್ಲಲ್ವ. ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಏನೇ ಆಗಲಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕೇ ಹೊರತು ಇನ್ನೊಂದು ಹುಡುಕೋಕ್ಕಾಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ನಮಗಿನ್ನ ಮೇಲಿರೋರು ನೋಡಿ ನಾವು ಆ ಥರ ಇದ್ದೀವಲ್ಲ ಇಲ್ಲಲ್ಲ ಅಂತ ಫೀಲ್ ಮಾಡೋ ಬದಲು, ನಮಗಿನ್ನ ಸ್ವಲ್ಪ ರೋಡ್ ಸೈಡಲ್ಲೆಲ್ಲ ಶೆಡ್ ಹಾಕ್ಕೊಂಡು ಕೆಲಸ ಮಾಡ್ಕೊತ ಇರ್ತಾರಲ್ಲ, ಅವ್ರನ್ನೆಲ್ಲ ನೋಡಿಬಿಟ್ಟು ಪರವಾಗಿಲ್ಲ, ನಮ್ಮ ಜೀವನ ಅವ್ರಿಗಿನ್ನ ಚೆನ್ನಾಗಿದೆಯಲ್ಲ ಅಂತ ಪ್ರೌಡ್ ಫೀಲ್ ಮಾಡಬೇಕು. ಸಿಗದೇ ಇದ್ದಿದ್ದಕ್ಕೆ ನಾವು ಆಸೆ ಪಡೋ ಬದಲು ಸಿಕ್ಕಿರೋದಕ್ಕೆ ಸಾಕು, ಇಷ್ಟಾದರೂ ಸಿಕ್ಕಿದೆಯಲ್ಲ ನನಗೆ ಅಂತ ಒಂದು ತೃಪ್ತಿ ಅನ್ನೋದಿದ್ದರೆ ದೇವರು ಒಂದಲ್ಲ ಒಂದು ಕಡೆ ನಮ್ಮ ಕೈ ಹಿಡಿಯುತ್ತಾನೆ ಅನ್ನೋದು ನನ್ನ ಅನಿಸಿಕೆ ಪರ್ಸ್ನಲಿ. ಅಂದರೆ ಎಲ್ಲದೂ ಅಲ್ಲ, ಇದೇ ಥರ ಅಪ್ಲೈ ಆಗಲ್ಲ. ಯಾರೇ ಆಗಲಿ, ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ, ಇವಾಗ ಮದುವೆ ಆಗಿದೆ ಅಂದರೆ ಅವ್ರಿಗೆ ಹೆಂಡ್ತಿಗೆ ಬಿಟ್ಟೋಗೋ ಧೈರ್ಯ ಇಲ್ಲ ಅಂತಲ್ಲ. ಮಕ್ಕಳಿಗೋಸ್ಕರ 99% ಮಕ್ಕಳಿಗೋಸ್ಕರ ನಾವಿಬ್ಬರು ದೂರ ಆದರೆ ಮಕ್ಕಳು ಜೀವನ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಎಷ್ಟೋ ಹೆಣ್ಮಕ್ಳು ಗಂಡ ಟಾರ್ಚರ್ ಕೊಟ್ಟರು, ತವ್ರ ಮನೇಲಿ ಬಲ ಇಲ್ಲದಿದ್ರು, ಗಂಡನ ಮನೇಲಿ ಯಾರು ಎಷ್ಟೇ ಹಿಂಸೆ ಮಾಡಿದರು, ಕೆಲವೊಂದು ಹೆಣ್ಮಕ್ಳು ಬದುಕ್ತಾ ಇರೋದೇ ಮಕ್ಕಳಿಗೋಸ್ಕರ. ಇವಾಗ ತವ್ರ ಮನೇಲಿ ಇದ್ರೂ ಎಷ್ಟು ದಿನ ಇರೋಕ್ಕಾಗುತ್ತೆ? ಏನೋ ಒಂದು ಸ್ವಲ್ಪ ದಿನ ಇರ್ಬೋದು, ಬರ್ಬೋದು ಅಷ್ಟೇ. ಮಕ್ಳಂತಾರೆ, ಅಯ್ಯೋ ನಿಮ್ಮಪ್ಪ ನಿನ್ನ ನೋಡೋಕೆ ಬಂದಿಲ್ಲೇನೋ. ಆ ಮಕ್ಕಳು ಫೀಲ್ ಮಾಡಿಬಿಡ್ತಾರೆ, ನೋಡಿ ನನಗೂ ನಮ್ಮಪ್ಪ ನನ್ನ ಹತ್ರ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು, ನಮ್ಮಮ್ಮ ನನ್ನ ಹತ್ರ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಆ ಫೀಲ್ ಬರಬಾರ್ದು ಅಂತಲೇ ತಂದೆ ತಾಯಿ ಮಕ್ಕಳ ಮುಖ ನೋಡಿಕೊಂಡು ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಗಂಡು ಮಕ್ಕಳು ಎಷ್ಟೇ ಕಷ್ಟ ಆದರೂ ಗಂಡ ಹೆಂಡ್ತಿ ಜೊತೆಗಿರೋಕ್ಕಿದು ಒಂದು ಕಾರಣ. ಇವಾಗಿಂದ ರೀಸನ್ ಅಲ್ಲ ಇದು, ಪೂರ್ವಜರ ಕಾಲ ಇದ್ದಿಂದೇನೋ ಅಷ್ಟೇ. ಯಾವಾಗಾದರೂ ಕಿತ್ತಾಡಿದರೆ ದೊಡ್ಡವರೆಲ್ಲ ಕೂತ್ಕೊಂಡು ಪಂಚಾಯಿತಿ ಎಲ್ಲ ಮಾಡ್ತಾರಲ್ಲ, ನೋಡಿರಿ ನಿಮ್ಮ ಜೀವನ ನೋಡಿಬಿಡ್ರಿ, ಮಕ್ಕಳ ಭವಿಷ್ಯ ನೋಡಿ ಅಂತ ಯಾಕೆ ಹೇಳ್ತಾರೆ? ನಾವು ಪಡ್ತಿರೋ ಕಷ್ಟನ ಮಕ್ಕಳಿಗೆ ಯಾರೋ ಅನ್ಬಾರು, ಮಕ್ಕಳು ಅನುಭವಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳ ಮುಖ ನೋಡಿಕೊಂಡು ಇರ್ರಿ ಅಂತಂತ ಹೇಳ್ತಾರಲ್ಲ, ನಾವು ಅಷ್ಟೇ ಮಕ್ಕಳ ಮುಖ ನೋಡಿಕೊಂಡೆ ನಾವು ಸುಮ್ಮನೆ ಇರಬೇಕಾಗುತ್ತೆ. ಇನ್ನೊಂದು ತೇರಿಗಿಳಿತು ಕಾಣ ತೇರಿಗಿಳಿತು ಅಂದಾಗಲೇ ಎಲ್ಲ ಜಗಳಗಳು ಸ್ಟಾರ್ಟ್ ಆಗೋದು. ಅದಕ್ಕೆ ಅವಕಾಶ ಯಾರೂ ಕೊಡೋಕೆ ಹೋಗಬೇಡಿ. ಆದಷ್ಟು ಅವ್ರು ಮಾಡಿಲ್ವಾ ಅಲ್ಲಿಗೆ ಬಿಟ್ಬಿಡೋಣ. ಎಲ್ರಿಗೂ ಕೋಪ ಬರುತ್ತೆ, ಯಾಕಂದರೆ ಎಲ್ಲರೂ ಉಪ್ಪು ಖಾರನೇ ತಿಂದಿರ್ತಾರೆ, ಎಲ್ರಿಗೂ ಕೋಪ ಬರುತ್ತೆ. ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ರಿಗೂ ಕೋಪ ಅನ್ನೋದು ಕಾಮನಾಗಿ ಬಂದೇ ಬರುತ್ತೆ. ಎಲ್ಲರೂ ಕಿತ್ತಾಡ್ತಾರೆ. ಯಾವ ಗಂಡ ಹೆಂಡ್ತಿನೂ ಕಿತ್ತಾಡ್ದಿದ್ದಂಗೆ ಇರಲ್ಲ ನನ್ನ ಪ್ರಕಾರ. ಅದು 1 ನಿಮಿಷ ಇಲ್ಲ ಅರ್ಧ ಅವರು ಇಲ್ಲ 2-3 ಅವರ್ಗೆ ಅಡ್ಜಸ್ಟ್ ಆಗಿಬಿಡ್ಬೇಕು. ನಾನು ಮೊದಲು ಮಾಡ್ತಾಯಿದ್ದಿದ್ದು, ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ, 1 ವಾರ ತಿಂಗಳಾದರೂ ಮಾತಾಡ್ಸೋಕೆ ಹೋಗ್ತಾ ಇರಲಿಲ್ಲ ನಾವು ಕಿತ್ತಾಡುವಾಗ. ಮೊದಲು ರಾಯನ್ ಹುಟ್ಟಿದಾದ್ಮೇಲೆ ನನಗನ್ಸಿದ್ದು ತಪ್ಪು, ನಾವು ಇವಾಗ ಕಿತ್ತಾಡಿದ್ವ ಇವಾಗ ಸುಮ್ಮನೆ ಆಗಿಬಿಡ್ಬೇಕು, ಅದನ್ನ ಮುಂದುವರಿಸಿದರೆ ತುಂಬ ಡಿಸ್ಟೆನ್ಸು ಆಗುತ್ತೆ. ಇನ್ನೊಂದು ನಮ್ಮಿಬ್ಬರಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೆಳೆಯಲ್ಲ. ನಾವು ಪ್ರೀತಿಯಿಂದ ವಿಷ ಕೊಟ್ಟರು ಎಲ್ಲರೂ ಕುಡಿತಾರೆ, ಅದೇ ದ್ವೇಷದಿಂದ ಅಮೃತ ಕೊಟ್ಟರು ಯಾರೂ ಕುಡಿಯಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ನಾನು ನನ್ನ ಕೆಟ್ಟ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡೆ. ಅದು ನಾನು ತವ್ರ ಮನೇಲಿ ಇದ್ದಿದ್ದೇ ಬೇರೆ, ಇವಾಗಿರೋ ಹೆಣ್ಮಗಳೇ ಬೇರೆ. ಅಲ್ಲಿ ನಾನೇನಪ್ಪ ಅಂದರೆ, ನನಗೇನು ಕೆಲಸನೇ ಇರ್ತಾ ಇರಲಿಲ್ಲ, ಆರಾಮಾಗಿ ತಿಂದೇನೋ, ಯಾವುದೋ ಒಂದು ಕೆಲಸ ಮಾಡಿದ್ನೇನೋ, ಆರಾಮಾಗಿ ಅಡ್ಡಾಡ್ಕೊಂಡಿದ್ನೇನೋ ಆ ಥರ ಇದ್ದೆ. ಮದುವೆ ಆದಾಗ ಫುಲ್ಲು ಚೇಂಜ್ ಆಯಿತು. ಆವಾಗ ಜಾಸ್ತಿ ನಾನು ಆಟ ಆಡೋದ್ರಲ್ಲಿ, ಹೊರಗಿರೋದ್ರಲ್ಲೇ ಸ್ಕೂಲ್ ಡೇಸು, ಕಾಲೇಜ್ ಡೇಸು ಅದೆಲ್ಲ ಕಳೀತಾಯಿದ್ದೆ, ಎಂಜಾಯ್ ಮಾಡ್ತಾಯಿದ್ದೆ. ಮನೇಲಿರೋದು ಕಡಿಮೆ, ಮನೇಲಿ ಕೆಲಸ ಮಾಡೋದು ಕಡಿಮೆ. ಇವಾಗ ಹೊರಗೆ ಹೋಗೋದೇ ಕಡಿಮೆ, ಮನೇಲೇ ಫುಲ್ ಕೆಲಸ. ಆ ಥರ ಎಷ್ಟೋ ಸರಿ ಮನೇಲಿ ಕೆಲಸ ಐತೆ ಅಂತ ಆಚೆ ಹೋಗೋದೇ ಬಿಟ್ಟಿದ್ದೀನಿ. ಆ ಥರ ಫಿಕ್ಸ್ ಆಗಿಬಿಟ್ಟಿದೆ ಲೈಫ್ ಸ್ಟೈಲ್ ಅನ್ನೋದು. ಆವಾಗಿನ್ಗೂ ಇವಾಗಿನ್ಗೂ ಜಾಸ್ತಿ ಡಿಫ್ರೆಂಟ್ ಇದೆ. ಇನ್ನೊಂದೇನಪ್ಪ ಅಂದರೆ, ಗಂಡ ಆಗಲಿ ಹೆಂಡ್ತಿ ಆಗಲಿ ನೋಡು, ಬೇರೆಯವ್ರ ಗಂಡಗೆ ಹೆಂಡ್ತಿನೂ ಕಂಪೇರ್ ಮಾಡ್ಬೋದು ಬಾರ್ದು. ಗಂಡನೂ ಅಷ್ಟೇ ಬೇರೆಯವ್ರ ಹೆಂಡ್ತಿಗೆ
ಹೆಂಡ್ತಿನೇ ಕಂಪೇರ್ ಮಾಡ್ಬೋದು. ಅವೆರಡು ಮಾಡಬಾರ್ದು. ಮತ್ತು ಅನುಮಾನ ಅನ್ನೋದು ಇಬ್ಬರಲ್ಲೇ ಬರಬಾರ್ದು. ಇಷ್ಟು ಬಂದಿಲ್ಲ ಅಂದರೆ ಅವ್ರು ನಿಜವಾಗ್ಲೂ ಚೆನ್ನಾಗಿರ್ತಾರೆ. 90% ಇಷ್ಟು ಇರಬಾರ್ದು, ಅನುಮಾನ ಇರಬಾರ್ದು, ಕಂಪ್ಯಾರಿಸನ್ ಇರಬಾರ್ದು, ಅವ್ರಂಗೆ ಇವ್ರಂಗೆ. ಇನ್ನೊಂದು ತಾಳ್ಮೆ ಇರಬೇಕು. ಎಷ್ಟಾಗುತ್ತೋ ಅಷ್ಟು. ಇಲ್ಲ ನನಗೆ ಸಿಟ್ಟು ಬಂದೇ ಬರುತ್ತೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಆವಾಗ ಮಾತಾಡಿ, ಏನು ಬೇಕೋ ಅದನ್ನ ಮಾತಾಡಿ ಕಿತ್ತಾಡಿ. ಏನು ಮಾಡೋಕ್ಕಾಗಲ್ಲ, ಕೋಪ ಅನ್ನೋದು ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ. ಮಾತಿಗೆ ಜಗಳ ಬೆಳೆಯುತ್ತೆ. ಆದರೆ ಮಾತಾಡ್ರಿ, ಅದನ್ನ ಮುಂದುವರಿಸ್ಬಾರ್ದು, ಅಲ್ಲಿಗೆ ಕಟ್ ಮಾಡಿಬಿಡಬೇಕು. ನನಗೆ ಕೋಪ ಕಂಟ್ರೋಲ್ಗೆ ಬರಲ್ಲ ಆ ಟೈಮಲ್ಲಿ ನಾನು ಜಗಳ ಮಾಡ್ತೀನಿ ಅಂದರೆ 2 ಅವರ್ 3 ಅವರು, ಇಲ್ಲ ಬೆಳಗ್ಗೆ ಕಿತ್ತಾಡಿದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮಾತಾಡಿಸ್ಕೊಂಡು ಚೆನ್ನಾಗಿ ಆಗ್ತೀವಿ ಅಷ್ಟೇ. ಹಿಂಗಿದ್ರೆ ಯಾವುದೂ ಸೀರಿಯಸ್ ಅನಿಸಲ್ಲ, ಅಷ್ಟೊಂದು ಜಗಳನೂ ವಿಪರೀತಕ್ಕೆ ಹೋಗಲ್ಲ. ನೋಡಿ, ಇವಾಗ ಚಿತ್ರಾನ್ನ ಎಲ್ಲ ಮಾಡಿದ್ದಾಯಿತು. ಅದು ಆ ಕಡೆ ಮುಚ್ಚಿಟ್ಬಿಟ್ಟು ಈ ಕಡೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆನೂ ಆಯಿತು. ಅಂದರೆ ಬೆಳಗ್ಗೆ ಟೈಮ್ ಟಿಫನ್ ಅಷ್ಟೇ ಮಾಡ್ತಾ ಇದ್ದಿದ್ದು. ರಾಯನ್ ಕೆಮ್ಮಾಗಿರೋ ಒಂದು ರೀಸನ್ನಿಂದ ನಾನು ಮುದ್ದೆನೂ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಅವನಿಗೆ ಬಿಸಿನೀರಿಟ್ಟೆ. ಈ ಕಡೆ ಚಿತ್ರಾನ್ನ ಗೊಜ್ಜು ಚೆನ್ನಾಗಿ ನೀರು ಬಿಟ್ಕೊಂಡು ನೋಡಿ ಬೇಯ್ತಾ ಇದೆ. ಇದು ಆಪಲ್ ಟೊಮೊಟೊ ಹಾಕಿರೋದು, ಆದ್ದರಿಂದ ನೀರು ಬಿಟ್ಕೊಂಡಿದ್ದೆ. ಈ ಆಪಲ್ ಟೊಮೊಟೊ ಬಿಟ್ಟು ಇನ್ನೊಂದು ಟೊಮೊಟೊ ಬರುತ್ತಲ್ಲ, ಮೊಟ್ಟೆ ಟೊಮೊಟೊ, ಅದೆಲ್ಲ ನೀರು ಬಿಟ್ಕೊಳ್ಳಲ್ಲ. ಇದಾದರೆ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಟೊಮೊಟೊ ರೈಸ್ ಅಥವಾ ಟೊಮೊಟೊ ಬಾತು ಮಾಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಸ್ವಲ್ಪ ಇದು ನೀರೆಲ್ಲ ಹಿಂಗೋಗ್ಲಿ ಅಂತಂದು ಫ್ರೈ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಹಂಗೆ ಬಿಡ್ತೀನಿ. ಚಪಾತಿ ಆಲ್ರೆಡಿ ಮಾಡಿಟ್ಟಾಯಿತು. ಚಪಾತಿ ಮಾಡಿಬಿಟ್ರೆ ಫಸ್ಟು ಎದ್ದ ತಕ್ಷಣ ಚಪಾತಿ ಮಾಡ್ಕೊಬಿಡ್ತೀನಿ. ಆಮೇಲೆ ಒಂದು ಸಾರಿ ಗ್ಯಾಸ್ ಹಚ್ಚಿದರೆ ಆಫೇ ಮಾಡಲ್ಲ. ಎಲ್ಲ ಅಡುಗೆನೂ ಮುಗಿಸ್ಬಿಟ್ಟು ಫಸ್ಟು ಚಪಾತಿ ಸುಟ್ಬಿಟ್ಟು ಆಮೇಲೆ ಚಿತ್ರಾನ್ನ ಗೊಜ್ಜು ಮಾಡಿ ಆ ಕಡೆ ಮುದ್ದೆಗೆ ಇಟ್ಟಿದ್ದೆ. ಮುದ್ದೆ ಆಯಿತು. ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಹಾಕ್ತಾಯಿದ್ದೆ. ಇವಾಗ ಬಿಸಿನೀರು ಕಾದ ತಕ್ಷಣ ಇದು ಚಟ್ನಿಗೆ ಒಗ್ಗರಣೆ ಹಾಕ್ಕೋಬೇಕು. ಬ್ರಿಂಜಾಲ್ ಚಟ್ನಿ ಅಂದರೆ ಬದನೆಕಾಯಿ ಚಟ್ನಿಗೆ ಸಖತ್ತಾಗಿರುತ್ತೆ. ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಸಖತ್ತಂದರೆ ಫುಲ್ಲು ಸಖತ್ತಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನಾನು ಅಷ್ಟೇ, ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಇಷ್ಟಪಟ್ಟು ತಿಂತೀನಿ. ಹಾಗೆ ಮುದ್ದೆಗೂ ಚಪಾತಿಗೂ ಚೆನ್ನಾಗಿರುತ್ತೆ. ಅದಕ್ಕೆ ನಿಶಾಂತನಿಗೆ ಅದೇ ಚಟ್ನಿಗೆ ನಾನು ಚಪಾತಿನೂ ಹಾಕಿ ಕಳಿಸಿದ್ದೀನಿ. ನೋಡ್ತಾ ಇರ್ಬೋದು, ಈ ಕಡೆ ಚಿತ್ರಾನ್ನ ಗೊಜ್ಜಿನೂ ಆಗೋಯ್ತು. ಇನ್ನೇನು ಗ್ಯಾಸ್ ಆಫ್ ಮಾಡಿಬಿಟ್ಟು ಎತ್ತಿಡಬೇಕು. ನೀರು ಕಾದಿದೆಯೋ ಇಲ್ಲ ಅಂತ ನೋಡಿದೆ, ನೀರು ಕಾದಿತ್ತು. ಆಯಿತು. ಇನ್ನೇನು ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ಅವರು ಸ್ನಾನ ಮಾಡ್ಕೊಂಡು ಬಂದಿದ್ದರು, ನಿಶಾಂತು ರಾಯನು. ಅವರಿಬ್ರಿಗೂ ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡಿ ತಲೆ ಬಾಚಿ. ನನ್ನ ಪುಣ್ಯ ಅಂದರೆ ಹೆಣ್ಮಕ್ಳಿಲ್ಲ, ಆದ್ದರಿಂದ ನನ್ನ ಪರಿಣಾಮ ನೆಟ್ಟಿಗಾಗಿದ್ದು. ಗಂಡು ಮಕ್ಳಿಗೆ ಶರ್ಟು ಪ್ಯಾಂಟ್ ಹಾಕಿದರೆ ಆಗೋಯ್ತು. ಇವಾಗ ಏನು ಚಟ್ನಿ ಇತ್ತಲ್ಲ, ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ರೆಡ್ ಚಿಲ್ಲಿ ಪೌಡರ್ ಯಾಕೆ ಹಾಕಿದ್ದೀನಿ ಅಂದರೆ ಕಲರ್ಗೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಹಸಿಮೆಣ್ಸಿನ್ಕಾಯಿ ಮಸಾಲೆಗೆ ಹಾಕ್ಕೊಂಡು ರುಬ್ಕೊಂಡಿರ್ತೀವಿ, ಅದರಿಂದ ಇವಾಗ ಒಂದು ಸ್ವಲ್ಪ ಮಾತ್ರ ಏನು ಕಲರಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿನ ಬೇಯಿಸಿಟ್ಕೊಂಡಿರ್ತೀವಲ್ಲ, ಎಲ್ಲ ಹುಳ ಎಲ್ಲ ನೋಡಿಬಿಟ್ಟು ಕಿವುಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾವಾಗಾದರೂ ನೋಡಿ, ನನ್ನ ವ್ಲಾಗಲ್ಲಿ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ. ತುಂಬ ವ್ಲಾಗಲ್ಲಿ ಹಾಕಿದ್ದೀನಿ. ಅದು ಹಾಕಿರೋದು ನೋಡಿ ಒಬ್ಬರು ಕಮೆಂಟ್ ಮಾಡಿದರು, ನಮಗೂ ಮಾಡೋಕ್ಕೆ ಬರುತ್ತೆ, ಯಾವಾಗಲೂ ಅದನ್ನೇ ಹಾಕ್ತಾ ಇರ್ತೀರಾ ಅಂತಂದು ಹೇಳ್ತಾಯಿದ್ರು. ಅದಕ್ಕೆ ಇತ್ತೀಚೆಗೆ ಅಡುಗೆ ರೆಸಿಪಿಗಳನ್ನ ರಿಪೀಟ್ ಮಾಡ್ತಾಯಿಲ್ಲ ಅಷ್ಟೇ, ಇನ್ನೇನಿಲ್ಲ. ಇವಾಗ ಇಷ್ಟಾಯಿತು. ಎಷ್ಟು ಬೇಕೋ ನೀರು ನೋಡಿಬಿಟ್ಟು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೋಬಾರ್ದು, ಸಾಂಬಾರು ತಿನ್ನ ಮಾಡ್ಕೋಬಾರ್ದು. ಇಷ್ಟಿದ್ದರೆ ಸಾಕು. ಕುದೀತಾ ಇದು ಇನ್ನೂ ಫುಲ್ ಗಟ್ಟಿಗೆ ಬರುತ್ತೆ. ಗಟ್ಟಿ ಬಂದರೆ ಸಾಕು. ಕುದೀಲಿ ಅಂತ ಅಷ್ಟೇ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿರೋದು. ಇದು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಳ್ತಾ ಚೆನ್ನಾಗಿ ಬರುತ್ತೆ. ಇದು ಸಾಯಂಕಾಲ ಸ್ಕೂಲಿಂದ ಮಕ್ಕಳು ಬಂದ್ರಲ್ಲ, ಆವಾಗ ನೋಡಿರಿ ಯಾವ ಥರ ಆಟ ಆಡ್ಕೊತಾ ಇದ್ದಾರೆ. ಈ ಸ್ಕೂಲ್ ಡೇಸಲ್ಲಿ ಈ ವಯಸ್ಸಿನಲ್ಲಿ ಈ ಬಾಲ್ಯ ಒಂದು ಏಜ್ ಇರುತ್ತಲ್ಲ, ಈ ಏಜಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ, ತುಂಬ ಚೆನ್ನಾಗಿರ್ತೀವಿ, ಆಟ ಆಡಿರ್ತೀವಿ. ಇದೆಲ್ಲ ನೋಡಿದರೆ ನಾನು ಇದೇ ಥರ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗೆಲ್ಲ ಇಟ್ಬಿಟ್ಟು ಯಾವುದೋ ಒಂದು ಕೆಲಸ ಮಾಡಿಬಿಟ್ಟು ಆಟ ಆಡೋಕ್ಕೆ ಹೋಗ್ಬಿಡ್ತಿದ್ದೆ. ಮತ್ತು 6 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಅಮ್ಮ ಬರ್ತಾಯಿದ್ರಲ್ಲ, ಆವಾಗಲೇ ನಾನು ಮನೆಗೆ ಹೋಗ್ತಾಯಿದ್ದಿದ್ದು. ಆವಾಗಲೇ ಹೋಗ್ಬಿಟ್ಟು ಏನಾದರೂ ಕಸ ಗುಡಿಸು ಅಂದರೆ ಕಸ ಗುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಕೂತ್ಕೊತಾ ಇದ್ದೆ. ಆ ಬಾಲ್ಯ ನೆನಪುಗಳು ನನಗೆ ಇವಾಗ ಹಂಗೆ ಅನ್ನಿಸ್ತು. ಅದಕ್ಕೆ ಈ ಸ್ಕಿಪ್ಪಿಂಗ್ ಹ್ಯಾಡ್ ಮಾಡಿಕೊಂಡೆ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ. ಹಾಗೆ ಇಲ್ಲಿಗೆ ಏನು ಮಾಡ್ತಾ ಇಲ್ಲ, ಇನ್ನೂ ಮುಂದುವರಿಯುತ್ತೆ. ಮಕ್ಕಳು ವಾಯ್ಸ್ ಆಗ್ತಾಯಿದ್ದೀನಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಅಂದರೆ ನಮಗೂ ಈ ಲೆಸನ್ ಇತ್ತು, ನಮ್ಗೆ ಆ ಲೆಸನ್ ಇತ್ತು ಅಂತಂದು ಹೇಳ್ತಾ ಇದ್ರಲ್ಲ, ನಾವು ಹಂಗೆ ಹೇಳ್ತಾ ಇದ್ವಿ. ನಮ್ಗಿನ್ನ ಚಿಕ್ಕವ್ರು ಇರ್ತಿದ್ರಲ್ಲ, ಅವರು ಬುಕ್ಸ್ ಎಲ್ಲ ಇಸ್ಕೊಂಡು ನಾವು ಬರ್ಕೊಡೋದು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅದಿದೆ, ಹಾಕ್ತೀನಿ, ನೋಡ್ಕೊಬನ್ನಿ. ಎಲ್ಲರಿಗೂ ಇರುತ್ತೆ. ಎಲ್ಲರಿಗೂ ಇರ್ತದೆ. ಹೊಸ ಬುಕ್ಕಲ್ಲಿ ಗ್ರೇ ಕಲರ್ ಬುಕ್ಕು, ಅದರಲ್ಲಿ ಸ್ಟಾರ್ಟ್ ಮಾಡಿದೆ ಇತ್ತು. ಯಾವ ಜ್ಞಾಪಕ ಇತ್ತು? ಇದು ಐತೆ. ದಿಶಾ ಏಯ್ತಾ ನೀನು? ಸೆವೆಂತ್. ಯಾಕೆ PUC ಅಲ್ಲ? BS 6th. ಥರ್ಡಾ? ಕೋಲಿಡು ಮುರ್ದೋಗುತ್ತ, ಕೋಲಿಡು ಪರ್ಚೇಸ್.